ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಲೈವ್ ವಿಡಿಯೋದಲ್ಲಿ ಒಂದು ಕಡೆ ಪ್ರಧಾನಮಂತ್ರಿಗಳು, ಇನ್ನೊಂದು ಕಡೆ ಇಲ್ಲೇ ನಮ್ಮ ಜೊತೆಗೆ ಯಾವಾಗ್ಲೂ ಸಿಗುವಂತ ಸ್ವಾಮೀಜಿಗಳು ಇಬ್ರು ಒಟ್ಟಿಗೆ ನೋಡಿದಾಗ ಮನಸ್ಸು ನಮ್ಮೆಲ್ಲರಿಗೂ ತುಂಬಿ ಬಂದಿತ್ತು. ಅತ್ಯಂತ ಹೆಮ್ಮೆ, ಗರ್ವ ಕೂಡ ಅವತ್ತಾಗಿತ್ತು. ಇದು ಇಟ್ಟಿಗೆ ಸಿಮೆಂಟ್ ಕಲ್ಲಿನಿಂದ ಮಾತ್ರ ಕಟ್ಟಿರುವಂತ ದೇವಾಲಯ ಅಲ್ಲ. ಇದು ಅಕ್ಷರಶಃ ತ್ಯಾಗ, ತಪಸ್ಸು, ಬಲಿದಾನ, ರಕ್ತ ಹರಿಸಿ, ಬೆವರು ಹರಿಸಿ, ತ್ಯಾಗದ ಫಲವಾಗಿ ಬಂದಿರುವಂತಹ ಒಂದು ಮಂದಿರ. ಇದು ಕೇವಲ ರಾಮ ಮಂದಿರ ಅಷ್ಟೇ ಅಲ್ಲ, ಇದು ರಾಷ್ಟ್ರ ಮಂದಿರ ಕೂಡ. ಜನವರಿ ಕಡೆ ಭಾಗ ಅಂತಂದ್ರೆ ಅಯೋಧ್ಯೆಯಲ್ಲಿ ಭಯಂಕರ ಚಳಿ ಇರುವಂತಹ ಒಂದು ಸಂದರ್ಭ. ಪೂಜ್ಯ ಸ್ವಾಮೀಜಿಗಳ ಸುತ್ತಮುತ್ತ ಇದ್ದಂಥವ್ರು ಎಲ್ಲರೂ ಕೂಡ ಪರಮ ಪೂಜ್ಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ಹಿರಿಯ ಸಂತರು, ಬೇಲಿ ಮಠದ ಪರಮ ಪೂಜ್ಯ ಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರಿಗೆ, ಕಾರ್ಯಕ್ರಮದ ಸಭೆಯಲ್ಲಿ ನೆರೆದಿರುವಂತಹ ಎಲ್ಲ ಸಭಿಕರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತು ಕರ್ನಾಟಕಕ್ಕೆ ಸಂತೋಷದ ವಿಷಯ ಆದರೆ ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ, ನಮ್ಮ ಬಸವನಗುಡಿಗೆ, ನಮ್ಮ ವಿದ್ಯಾಪೀಠಕ್ಕೆ ಇವತ್ತು ನಿಜವಾದ ಅರ್ಥದಲ್ಲಿ ಹಬ್ಬ. ಪೂಜ್ಯ ಸ್ವಾಮೀಜಿಗಳು ನಮಗೆ ದೂರದವರಲ್ಲ, ಅವರು ನಮ್ಮವರು. ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಲೈವ್ ವಿಡಿಯೋದಲ್ಲಿ ಒಂದು ಕಡೆ ಪ್ರಧಾನಮಂತ್ರಿಗಳು, ಇನ್ನೊಂದು ಕಡೆ ಇಲ್ಲೇ ನಮ್ಮ ಜೊತೆಗೆ ಯಾವಾಗ್ಲೂ ಸಿಗುವಂತ ಸ್ವಾಮೀಜಿಗಳು ಇಬ್ರು ಒಟ್ಟಿಗೆ ನೋಡಿದಾಗ ಮನಸ್ಸು ನಮ್ಮೆಲ್ಲರಿಗೂ ತುಂಬಿ ಬಂದಿತ್ತು. ಅತ್ಯಂತ ಹೆಮ್ಮೆ, ಗರ್ವ ಕೂಡ ಅವತ್ತಾಗಿತ್ತು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ 24 ಲಕ್ಷ ಜನರ ಪರವಾಗಿ ಪೂಜ್ಯ ಸ್ವಾಮೀಜಿಗಳಿಗೆ ಹೃದಯ ತುಂಬಿ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಹಿರಿಯರು ಮಾತನಾಡಿದ್ದಾರೆ, ಜಾಸ್ತಿ ಮಾತನಾಡುವಂತ ವೇದಿಕೆ ಎಲ್ಲ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಚನವನ್ನು ನಾವು ಕೇಳಲಿದ್ದೇವೆ. ಪ್ರಾಸ್ತಾವಿಕದಲ್ಲಿ ಅರವಿಂದ್ ಲಿಂಬಾವಳಿ ಅವರು ಮಾತನಾಡ್ತಾ ಹೇಳಿದರು, ಯಾವ ಮಟ್ಟದ ತ್ಯಾಗ, ಬಲಿದಾನ ಈ ಮಂದಿರದ ನಿರ್ಮಾಣದ ಹಿಂದೆ ನಡೆದಿದೆ ಅಂತ. ಇದು ಇಟ್ಟಿಗೆ ಸಿಮೆಂಟ್ ಕಲ್ಲಿನಿಂದ ಮಾತ್ರ ಕಟ್ಟಿರುವಂತ ದೇವಾಲಯ ಅಲ್ಲ. ಇದು ಅಕ್ಷರಶಃ ತ್ಯಾಗ, ತಪಸ್ಸು, ಬಲಿದಾನ, ರಕ್ತ ಹರಿಸಿ, ಬೆವರು ಹರಿಸಿ, ತ್ಯಾಗದ ಫಲವಾಗಿ ಬಂದಿರುವಂತಹ ಒಂದು ಮಂದಿರ. ಇದು ಕೇವಲ ರಾಮ ಮಂದಿರ ಅಷ್ಟೇ ಅಲ್ಲ, ಇದು ರಾಷ್ಟ್ರ ಮಂದಿರ ಕೂಡ. ಏಕೆಂದ್ರೆ ಈ ಕರಸೇವೆಯಲ್ಲಿ ಕೇವಲ ಯಾವುದೋ ಒಂದೇ ಪ್ರದೇಶದ, ಒಂದೇ ರಾಜ್ಯದ, ಒಂದೇ ಭಾಷೆ ಮಾತನಾಡುವ ಅಥವಾ ಒಂದೇ ಜಾತಿಗೆ ಸೇರಿರುವಂತಹ ಜನ ಹೋರಾಟ ಮಾಡಿರೋ ಫಲ ಅಲ್ಲ. ಇದು ದೇಶದ ಮೂಲೆ ಮೂಲೆಯಿಂದ ಜನ ಇದಕ್ಕೆ ಹೋರಾಟ ಮಾಡಿದ್ರು, ಎಲ್ಲ ಜಾತಿಯ ಜನ ಹೋರಾಟ ಮಾಡಿದ್ರು, ಎಲ್ಲ ಭಾಷೆ ಮಾತನಾಡೋರು ಹೋರಾಟ ಮಾಡಿದ್ರು, ಎಲ್ಲ ರಾಜ್ಯಗಳಿಂದ ಬಂದು ಹೋರಾಟ ಮಾಡಿದ್ರು. ಪ್ರತಿ ಜಿಲ್ಲೆಯಿಂದ, ದೇಶದ ಮೂಲೆ ಮೂಲೆಯಿಂದ ಇಟ್ಟಿಗೆಯನ್ನು ನಿರ್ಮಾಣ ಮಾಡಿ ಕರಸೇವೆಗೆ ಹೋಗಿ ರಾಷ್ಟ್ರದ ಏಕತೆಯ ಪ್ರತೀಕವಾಗಿ ಇವತ್ತು ಅಯೋಧ್ಯೆಯಲ್ಲಿ ರಾಷ್ಟ್ರ ಮಂದಿರದ ನಿರ್ಮಾಣ ಆಗಿದೆ. ನಮ್ಮೆಲ್ರಿಗೂ ಸಂತೋಷ ಅಂತಂದ್ರೆ, ರಾಷ್ಟ್ರ ಮಂದಿರದ ನಿರ್ಮಾಣದ ಸಂಘರ್ಷದ ಸಂದರ್ಭದಲ್ಲಿ ಕರ್ನಾಟಕದವರೇ ಆದಂತಹ, ಮಠದ ಹಿರಿಯರಾದಂತಹ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರ ನೇತೃತ್ವದಲ್ಲಿ ಪ್ರಯಾಸಗಳು, ಸಂಘರ್ಷ ನಡೆದಿದ್ರೆ ಅದು ಸಂಪನ್ನ ಆಗುವಂತಹ ಸಂದರ್ಭದಲ್ಲಿ ಅದೇ ರೀತಿಯಲ್ಲಿ ತಪಸ್ಸಿನಲ್ಲಿ ನಮ್ಮನ್ನೆಲ್ಲರನ್ನೂ
ಇಡೀ ದೇಶದಲ್ಲಿ ತಮ್ಮ ತಪಸ್ಸಿನ ಮೂಲಕ, ಅನುಷ್ಠಾನದ ಮೂಲಕ ಹೊಸ ಶಕ್ತಿ ಕೊಡ್ತಾ ಇರುವಂತ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳ ಕೈಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿದ್ದು ನಮ್ಮೆಲ್ಲರಿಗೂ ಸಂತೋಷ ತರ್ತಾ ಇರುವಂತಹ ಸಂಗತಿ. ಅರುಣ್ ಯೋಗಿರಾಜರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ನೀವೆಲ್ಲರೂ ಅದನ್ನ ಕೇಳಿರ್ತೀವಿ. ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮುಂಚೆ ವಿಗ್ರಹದ ಕಣ್ಣು ಬೇರೆ ರೀತಿ ಇತ್ತು. ಪ್ರಾಣ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಆ ಕಣ್ಣುಗಳನ್ನು ನಾನೇ ಕೆತ್ತಿದ್ದ ಅನ್ನುವಂಥ ಆಶ್ಚರ್ಯ ಆಗೋ ರೀತಿ ಕಣ್ಣುಗಳಲ್ಲಿ ಹೊಸ ಶಕ್ತಿ ಬಂತು, ತೇಜಸ್ಸು ಬಂತು ಅಂತ ಅರುಣ್ ಯೋಗಿರಾಜರು ಬರೀತಾರೆ. ಪೂಜ್ಯ ಸ್ವಾಮೀಜಿಗಳು ನಿಜವಾದ ಅರ್ಥದಲ್ಲಿ ಕಲ್ಲಿಗೆ ಜೀವವನ್ನ, ಪ್ರಾಣವನ್ನ ತುಂಬಿ ರಾಮನನ್ನ ನಿಜವಾಗಿಯೂ ಕೂಡ ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡಿ 48 ದಿನಗಳ ಮಂಡಲ ಪೂಜೆ ಮಾಡಿ ಬಂದಿದ್ದಾರೆ. ನೀವೆಲ್ಲರೂ ಫೋಟೋಗಳಲ್ಲಿ, ವಿಡಿಯೋದಲ್ಲಿ ನೋಡಿದಿರ್ಬೋದು. ನನಗಂತೂ 22ನೇ ತಾರೀಕು, 23ನೇ ತಾರೀಕು ಅಲ್ಲಿಂದ ವಿಡಿಯೋಗಳನ್ನ ಪ್ರತಿ ದಿವಸ ನೋಡ್ತಾ ಇದ್ದೆ. ಜನವರಿ ಕಡೆ ಭಾಗ ಅಂತಂದ್ರೆ ಅಯೋಧ್ಯೆಯಲ್ಲಿ ಭಯಂಕರ ಚಳಿ ಇರುವಂತಹ ಒಂದು ಸಂದರ್ಭ. ಪೂಜ್ಯ ಸ್ವಾಮೀಜಿಗಳ ಸುತ್ತಮುತ್ತ ಇದ್ದಂಥವ್ರು ಎಲ್ಲರೂ ಕೂಡ ಮಫ್ಲರ್ಗಳು, ಸ್ವೆಟರ್ಗಳು, ಎಲ್ಲಾ ರೀತಿಯ ಉಲನ್ ಜಾಕೆಟ್ಗಳು ಎಲ್ಲ ಹಾಕೊಂಡು ಕೂತಿದ್ರೆ, ಬೆಂಗಳೂರಿನಲ್ಲಿ, ರಾಯಚೂರಿನಲ್ಲಿ, ಉಡುಪಿಯಲ್ಲಿ ಹಾಕೊಳ್ಳುವಂತಹ ರೀತಿಯಲ್ಲೇನೆ ಕಾಷಾಯ ವಸ್ತ್ರದಲ್ಲಿ ಅದೇ ರೀತಿ ಸ್ವಾಮೀಜಿಗಳು 48 ದಿನ ಆ ಚಳಿಯಲ್ಲಿ ಕೂತು ಪ್ರಾಣ ಪ್ರತಿಷ್ಠಾಪನೆಯ ಕೆಲಸ ಮಾಡಿದ್ದಾರೆ, ಮಂಡಲ ಪೂಜೆ ಕೆಲಸ ಮಾಡಿದ್ದಾರೆ. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಅಯೋಧ್ಯೆಗೆ ಹೋಗಿ ರಾಮನ ದರ್ಶನವನ್ನ ಮಾಡಲಿಕ್ಕೆ ಈಗಿನ್ನೂ ಅವಕಾಶ ಸಿಕ್ಕಿಲ್ಲ. ಆದ್ರೆ ರಾಮನನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ರಾಮನ ಕಲ್ಲಿನ ವಿಗ್ರಹಕ್ಕೆ ಜೀವ ತುಂಬಿದಂತಹ ಪೂಜ್ಯ ಸ್ವಾಮೀಜಿಗಳ ದರ್ಶನ, ಅವರ ಅನುಗ್ರಹ ಪಡೆಯುವಂತ ಅವಕಾಶ ನಮಗೆ ಸಿಕ್ಕಿದೆ. ಇದೇ ನಾವು ನಮ್ಮ ಜೀವನದಲ್ಲಿ ಮಾಡಿರುವಂತಹ ಪೂರ್ವ ಜನ್ಮದ ಪುಣ್ಯದ ಫಲ ಅಂತ ಹೇಳಿ ಮತ್ತೊಮ್ಮೆ ಪೂಜ್ಯ ಸ್ವಾಮೀಜಿಗಳಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ, ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿ, ಪೂಜ್ಯ ಬೇಲಿಮಠದ ಸ್ವಾಮೀಜಿಗಳು ನಾನು ಚಿಕ್ಕ ವಯಸ್ಸಿನ ಇದ್ದಾಗಿಂದಲೂ ಕೂಡ ಬಹಳ ಯಾವಾಗ್ಲೂ ನನ್ನ ನೋಡಿದಾಗ, ಸಿಕ್ಕಿದಾಗ ಫೋನ್ನಲ್ಲಿ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ, ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ತಾ ಬಂದಿದ್ದಾರೆ. ಪೂಜ್ಯ ಸ್ವಾಮೀಜಿಗಳ ಪ್ರೀತಿಗೆ ಪಾತ್ರ ಆಗಿರುವಂತದ್ದಕ್ಕೆ ನನಗೆ ಬಹಳ ಸಂತೋಷ ಇದೆ. ಮತ್ತೊಮ್ಮೆ ಪೂಜ್ಯ ಸ್ವಾಮೀಜಿಗಳಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಶ್ರೀರಾಮ್. ನಮ್ಮ ಎಂಪಿಗಳಾದಂತಹ ಈ ಭಾಗದ ತೇಜಸ್ವಿ ಸೂರ್ಯ ಅವರು ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಯನ್ನ ಪಡಿಬೇಕು ಅಂತ ಕೇಳ್ಕೊಳ್ತಾ, 48 ದಿವಸಗಳ ಮಂಡಲೋತ್ಸವದ ಪವಿತ್ರವಾದ ಆ ಸಂದರ್ಭದಲ್ಲಿ ಅನೇಕ ಜನ ಶ್ರೀಪಾದಂಗಳವರ ಜೊತೆಯಲ್ಲಿ ಹೋಮ ಹವನಗಳಿಗೆ, ಅಲ್ಲಿನ ಆಡಳಿತದ ನಿರ್ವಹಣೆಯನ್ನ ಅನೇಕ ಜನ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಯಾರೇ ಅಯೋಧ್ಯೆಗೆ ಹೋದಾಗ ರಾಮ ದರ್ಶನದ ವ್ಯವಸ್ಥೆ ಏನು ಅಂತ ಕೇಳಿದಾಗ ಮೈಸೂರಿನ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕೇಳಿದ್ರೆ ದರ್ಶನ ಆಗ್ತದೆ ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರು. ಅವರಿಗೆ ಎದ್ರೆ ಕೂತ್ರೆ, ರಾತ್ರಿ ಮಲಗಿದ್ರೆ ಪ್ರತಿಯೊಬ್ಬರ ಫೋನ್ಗಳು ಹೋಗಿದೆ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. जय भारत जननी तनुजाते, जय है कर्नाटका माते. ಎಲ್ಲಾದರೂ ಇರು, ಎಂತಾದರೂ ಇರು,